ರೇಡಿಯೋ ಸಿಟಿ 2.7 ಸಖತ್ ಸ್ಪೈಸಿ ಮಗ. ಗುಡ್ ಈವ್ನಿಂಗ್. ನಾನು ನಿಮ್ಮ ಆರ್ಜೆ ರುದ್ರಮುನಿ ಸ್ವಾಮಿ. ಏನಪ್ಪ ಇದು ರುದ್ರ ಗುಡ್ ಮಾರ್ನಿಂಗ್ ಹೇಳ್ತಾ ಇರೋನು ಸಡನ್ ಆಗಿ ಗುಡ್ ಈವ್ನಿಂಗ್ ಹೇಳ್ತಾ ಇದ್ದಾನೆ ಅಂತ ಶಾಕ್ ಆಗ್ತಾ ಇದ್ದೀರಾ? ಅಯ್ಯೋ, ಅದಂತೂ ದೊಡ್ಡ ಕತೆ ರೀ, ಅದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಖುಷಿ ವಿಚಾರನ ಕೇಳಿ. ಎಲ್ರಿಗೂ ಗೊತ್ತಿದೆ, ನಿನ್ನೆ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿದೆ. ಸೊ ಎಲ್ಲ ಖುಷಿಲೇ ಇರ್ತೀರಾ, ಅದರಲ್ಲೂ ಎಸ್ಪೆಷಲಿ ನಮ್ ಗಂಡ್ಮಕ್ಳು ಒಳ್ಳೆ ಗುಂಗಲ್ಲೇ ಇರ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಅದೇ ಗುಂಗಲ್ಲೇನೆ ಇವತ್ತಿನ ವಿಷಯ ಅಷ್ಟೇ ಗುಂಗಾಗಿದೆ ಕಣ್ರಿ. ಏನಪ್ಪಾ ಅಂತಂದ್ರೆ, ಸೊ ಎನಿ ಗೆಸಸ್? ಯಾರಿಗಾದ್ರೂ ನಮ್ಮ ಆಡಿಯನ್ಸ್ಗೆ ಗೆಸಸ್ ಇದೆಯಾ? ನಾನು ಹೇಳ್ತೀನಿ, ಒಂದು ಹಿಂಟ್ ಕೊಡ್ಲಾ ನಿಮ್ಗೆ? ಏನಪ್ಪಾ ಅಂತ ಹೇಳಿದ್ರೆ, ಸೊ ಎಸ್ಪೆಷಲಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ಆ ಟಾಪಿಕ್ಗೂ ನಾನು ಇವಾಗ ಗುಡ್ ಈವ್ನಿಂಗ್ ಹೇಳ್ತಾ ಇರೋದಕ್ಕೂ ಲಿಂಕ್ ಇದೆ ಕಣ್ರಿ. ಏನಪ್ಪಾ ಗೊತ್ತಾ, ಇವತ್ತಿನ ಟಾಪಿಕ್ ಹೆಣ್ಮಕ್ಳ ಬಗ್ಗೆ. ಸೊ ಎನಿ ಗೆಸಸ್ ಹೆಣ್ಮಕ್ಳ ಬಗ್ಗೆ? ಹೆಣ್ಮಕ್ಳ ಬಗ್ಗೆ ಎನಿ ಗೆಸಸ್ ಹೇಳೋದಕ್ಕಿಂತ ಆಲ್ಮೋಸ್ಟ್ ಅಲ್ಲಿ ನಡೆಯೋದೇ ಅದು ಹೆಣ್ಮಕ್ಳಿಗೆ ಡ್ರೈವಿಂಗ್ ಬರಲ್ಲ ಅನ್ನೋದ್ರ ಬಗ್ಗೆ. ಎಸ್, ಹೆಣ್ಮಕ್ಳಿಗೆ ಡ್ರೈವಿಂಗ್ ಬರಲ್ಲ ಅನ್ನೋದಕ್ಕೂ ನಾನು ಲೇಟ್ ಆಗಿ ಬರೋದಕ್ಕೂ ಏನಪ್ಪಾ ಸಂಬಂಧ ಅಂತ ಹೇಳ್ತೀರಾ? ಗುರು, ಬೆಳಿಗ್ಗೆನೆ ಬರ್ತಾ ಇದ್ದೆ, ಸಿಗ್ನಲ್ ಅಲ್ಲಿ ಒಂದು ಹುಡುಗಿ ಲೆಫ್ಟ್ ರೈಟ್ ಇಂಡಿಕೇಟರ್ ಹಾಕಿ ರೈಟ್ ಸೈಡ್ ಟರ್ನ್ ಮಾಡೋದು. ಗುರು, ಇನ್ನೇನ್ ಆಗ್ಬೇಕು? ಆಕ್ಸಿಡೆಂಟ್ ಅಲ್ವಾ ಆಗೋದು? ಅದೇ ನನಗೂ ಆಗಿದ್ದು. ಅದಕ್ಕೋಸ್ಕರ ಇರುದ್ರ ಗುಡ್ ಮಾರ್ನಿಂಗ್ ಹೇಳೋನು ನಿಮ್ಗೆ ಗುಡ್ ಈವ್ನಿಂಗ್ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಕ್ಷಮೆ ಇರಲಿ ಅಂತ ಕೇಳ್ತಾ, ಸೊ ಈ ಒಂದು ವಿಷಯದ ಬಗ್ಗೆ ನಾವು ಇವಾಗ ಕಾಲ್ ತಗೊಳ್ಳೋಣ. ನಮ್ಮ ಆಡಿಯನ್ಸ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಓಕೆ, ಕಾಲ್ ತಗೊಳ್ಳೋಣ. ಹಲೋ ಹಲೋ, ನಮಸ್ಕಾರ ಅಣ್ಣ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಾವು ಸಂದೀಪ್ ಅಂತಂದ. ಸಂದೀಪ್ ಅವರೇ, ಹೇಗಿದ್ರಾ? ಆರಾಮದಲ್ಲ ಅಣ್ಣ? ಏನಾಗಿದೆ? ಯಾಕೆ ನಮ್ಮ ವಾಯ್ಸ್ ಅಲ್ಲಿ ಆರಾಮಿರೋದು ಕಾಣ್ತಾ ಇಲ್ವಲ್ಲ ಸಂದೀಪ್ ಅವರೇ? ಆಕ್ಸಿಡೆಂಟ್ ಆಗ್ಬಿಟ್ಟೈತಿ. ಏನಾಯ್ತು ಸಂದೀಪ್ ಅವರೇ? ಬೆಳಿಗ್ಗೆ ಚಿಪ್ಸ್ ತಿರ್ಕೊಂತ ನಿಂತಿದ್ದೆ ರೋಡ್ ಮ್ಯಾಗ. ಹಾ, ಒಬ್ರು ಕೂತ್ಬಿಟ್ರು. ಯಾರು ಕೂತಿದ್ರು ಸಂದೀಪ್ ಅವರೇ? ಯಾರಂದ್ರೆ ಒಂದ್ ಹುಡುಗಿ ಅಣ್ಣ, ಹಿಂದಿನ ಬಂದ್ ಕೂತಿದ್ಲ. ಅಲ್ಲ ಸಂದೀಪ್ ಅವರೇ, ನೀವ್ ಯಾಕ್ರಿ ಒಂದ್ ಹುಡುಗಿ ರಸ್ತೆಯಲ್ಲಿ ಗಾಡಿ ತಗೊಂಡ್ ಹೋಗೋವಾಗ ನೀವು ರಸ್ತೆಯಲ್ಲಿ ಯಾಕ್ರಿ ಚಿಪ್ಸ್ ತಿಂತಾ ಇದ್ರಿ? ಮನೆ ಇರ್ಲಿಲ್ವಾ ನಿಮ್ಗೆ? ಎಂಟ ರಸ್ತೆ ನಿಂತಿದ್ರು, ಪಾರ್ಕ್ ಕುಂತಿದ್ದೆ ಒಳಗ. ಸಂದೀಪ್ ಅವರೇ, ನಿಮ್ಗೆ ಇವತ್ತಿನ ಟಾಪಿಕ್ ಏನು ಅಂತ ಗೊತ್ತಾ? ದೇವರೇ ಗೊತ್ತಿಲ್ವ ಅಣ್ಣ, ಮೊದ್ಲ ಟೆನ್ಷನ್ ಆಗದನ್ನ ಹೇಳ. ಒಳ್ಳೆ ಟೈಮ್ಗೆ ಫೋನ್ ಮಾಡಿದ್ರ ಸಂದೀಪ್ ಅವರೇ. ನೀವು ನಿಮ್ಗಾಗಿರೋ ಘಟನೆಗೂ ಇವತ್ತಿನ ಟಾಪಿಕ್ಗೂ ಒಳ್ಳೆ ಲಿಂಕ್ ಇದೆ. ಏನಪ್ಪಾ ಅಂತಂದ್ರೆ, ಇವತ್ತಿನ ಟಾಪಿಕ್ ಹೆಣ್ಮಕ್ಳಿಗೆ ಡ್ರೈವಿಂಗ್ ಬರಲ್ಲ ಅನ್ನೋದು. ಅದು ಎಷ್ಟು ಸತ್ಯ ಅಂತ ನೀವು ಹೇಳ್ತೀರಾ? ಇನ್ನು ಏನ್ ಸತ್ಯ ಹೇಳ್ಬೇಕಣ್ಣ, ಈ ಬಂದ್ ಕುದಿಸ್ತಿದಾರಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸಂದೀಪ್ ಅವರೇ? ಅಭಿಪ್ರಾಯ ಏನಿಲ್ಲ, ನನ್ನ ಹೆಂಡತಿಗೆ ಗಾಡಿ ಕೊಡಿಸೋದು ನನ್ನ ಕೊಡ್ತಿಲ್ಲ. ಯಾಕಂತ ಕೇಳ. ಹಾ, ಅಲ್ಲ, ಈಗ ನಿಮ್ ಪ್ರಕಾರ ಹೆಣ್ಮಕ್ಳಿಗೆ ಡ್ರೈವಿಂಗ್ ನ ಕಲಿಸ್ಬೇಕೋ ಕಲಿಸ್ಬಾರ್ದು ಅಂತ ನಾನ್ ಕೇಳ್ತಾ ಇರೋದು. ನಿನ್ ಹೆಂಡತಿ ಗಟ್ಟಿದ್ರ ಕಲಸಣ. ಬೇಡ. ನಿಮ್ಗೆ ಮದ್ವೆ ಆಗಿದೆಯಾ? ಹೂನ, ನೀವು ಮದ್ವೆ ಆದವ್ರಿಗೆ ಮಾತಾಡೋದ್ರೆ ಹೆಂಗ್ರಿ? ನಾನು ಇನ್ನೂ ಸಿಂಗಲ್ ಇದ್ದೀನಿ. ಅಲ್ಲಣ್ಣ, ನನ್ನ ಹೆಂಡತಿ ಎಕ್ಸಿಲೇಟರ್ ಕಾಲ್ ಬ್ರೇಕ್ ನ ಕಾಲ್ ಇಡೋದ್ರೆ ಎಕ್ಸಿಲೇಟರ್ ಒತ್ಕೊಂತಾಳ. ಕೊಡ್ಲಾನ. ಸೊ ಕೇಳಿದ್ರೆ ಓಕೆ ಸಂದೀಪ್ ಅವರೇ, ನಮ್ ಕಾರ್ಯಕ್ರಮ ನೋಡ್ತಾ ಇರಿ, ಹೀಗೆ ಕಾಲ್ ಮಾಡ್ತಾ ಇರಿ ಅಂತ ಹೇಳ್ತಾ, ಸೊ ಕೇಳಿದ್ರಲ್ಲ ಆಡಿಯನ್ಸ್, ಇದೇ ರೀತಿ ಈಗ ನೋಡಿ ಸಂದೀಪ್ ಅವರು ಒಂದು ಒಳ್ಳೆ ಉದಾಹರಣೆ ಆಗಿದ್ದಾರೆ. ಇವತ್ತಿನ ಟಾಪಿಕ್ಗೆ ಒಳ್ಳೆ ಟೈಮ್ಗೆ ಫೋನ್ ಮಾಡಿದ್ರು. ಸೊ ನಾನು ಹೇಳಬೇಕು ಅಂತ ಹೇಳಿದ್ರೆ, ಇವತ್ತಿನ ಎಕ್ಸಾಂಪಲ್ ಬರೀ ನನ್ನ ಆಗಿರೋ ಆಕ್ಸಿಡೆಂಟ್ ಮಾತ್ರ ಅಲ್ಲ, ಈ ಒಂದು ಬೆಳಿಗ್ಗೆ ಇವೆಂಟ್ ಆಯ್ತಲ್ಲ, ಆ ಇವೆಂಟ್ ಆರ್ಗನೈಸೇಷನ್ ಅವ್ರಿಗೂ ಗೊತ್ತು ಹೆಣ್ಮಕ್ಳಿಗೆ ಡ್ರೈವಿಂಗ್ ಬರಲ್ಲ ಅನ್ನೋದು. ಅದಕ್ಕೋಸ್ಕರ ಹೊರಗಡೆ ಹೆಣ್ಮಕ್ಳು ಗುಂಬೇನೆ ಇಟ್ಟಿದ್ರು ಅಂತ ಹೇಳ್ತಾ, ಸೊ ಯಾವಾಗ್ಲೂ ನಮ್ಮ ರೇಡಿಯೋ ಸಿಟಿ ಕಾರ್ಯಕ್ರಮವನ್ನ ಕೇಳ್ತಾರೆ. ಇದು 2.7 ಸಖತ್ ಸ್ಪೈಸಿ ಮಗ. ನಾನು ನಿಮ್ಮ ಆರ್ಜೆ ರುದ್ರ. ಮತ್ತೆ ಸಿಗ್ತೀನಿ ನಾಳೆ. ಗುಡ್ ಈವ್ನಿಂಗ್ ಹೇಳಕ್ಕಲ್ಲ, ಗುಡ್ ಮಾರ್ನಿಂಗ್ ಹೇಳಕ್ಕೆ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್. ಬಂದ DPS ಸಾಯಮ್ಮ ಇಲ್ಲೇ ಅದಾರ ನೋಡ್ರಿ. ಮನೆ ಆಕ್ಸಿಡೆಂಟ್ ಅದಾರ, ಇಲ್ಲೇ ಅದಾರ ತಡಿ, ಆಕ್ಸಿಡೆಂಟ್ ಅದಾರ. ಪ್ರೀತಿ ಫ್ರಮ್ ರಾಣಿ ಚೆನ್ನಮ್ಮ ಏನ್ ಆಕ್ಟಿಂಗ್ ಮಾಡ್ತಿ ಕನ್ನಡ ನೀನು?